ಈ ದಿನ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಂತಹ ದೀಪೋತ್ಸವ ಕಾರ್ಯಕ್ರಮವು ತುಂತುರು ಮಳೆಯಣಿ ಆದರೂ ಕೂಡ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇದು ತುಂಬ ಸಂತೋಷ ಸಡಗರದಂತಹ ವಿಚಾರ. ಇನ್ನೊಂದು ವಿಶೇಷವಾಗಿ ಏನಂತಂದರೆ ಭೀಮೋತ್ಸವ ಕಾರ್ಯಕ್ರಮವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಗುಂಡ್ಲುಪೇಟೆ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ನಡೆದಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿದ್ದು, ಅದೇ ರೀತಿ ಊಟದ ವ್ಯವಸ್ಥೆ ಇಲ್ಲೂ ಕೂಡ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ ಇಲ್ಲೂ ಕೂಡ ನಿರಂತರವಾಗಿ ಸುಮಾರು ನನಗನ್ಸುತ್ತೆ 10,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಊಟವನ್ನ ಮಾಡಿದ್ದಾರೆ. ಆಮೇಲೆ ವಾಲಂಟಿಯರ್ಸ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ವಾಲಂಟಿಯರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಭೀಮೋತ್ಸವ ಒಟ್ಟಾರೆಯಾಗಿ ಎಲ್ಲಾ ವರ್ಷಗಳಿಗಿಂತ ಈ ವರ್ಷ ತುಂಬಾ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ನಡೆದಿದೆ. ಇದು ನಿಜವಾಗ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆದಂತಹ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ರಾಜೇಶ್ ಅಂತ, ಅಡ್ವೊಕೇಟ್, ಅಂಗ್ಲ ಗ್ರಾಮ. ನಂದೀಶ್ ಅಂತ, ಗುಂಡ್ಲುಪೇಟೆ ತಾಲೂಕು ಕಬ್ಬಳ್ಳಿ ಗ್ರಾಮ. ಈ ದಿನ ಏನೋ ಭೀಮೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಅಕ್ಕಪಕ್ಕದ ತಾಲೂಕಿಂದ ತುಂಬಾ ಜನ ಬಂದಿದ್ರು. ಅದಲ್ಲದೆ ನಮ್ಮ ಜನಾಂಗ ಬಿಟ್ಟು ಬೇರೆ ಜನಾಂಗದವರು ಭಾಗವಹಿಸಿ ತುಂಬಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ರು. ಜೊತೆಗೆ ಮಳೆಯನ್ನು ಲೆಕ್ಕಿಸಿದ ಮಹಿಳೆಯರು ಕೂಡ ಡಿಜೆಗೆ ತುಂಬಾ ನೃತ್ಯ ಮಾಡಿ ಕುಪ್ಪಳಿಸಿ ಖುಷಿಯಿಂದ ಎಲ್ಲರಿಗೆ ಸಪೋರ್ಟ್ ಮಾಡಿ ಇನ್ನೂ ಮೆರವಣಿಗೆ ಬರ್ತಾ ಇದೆ. ಆದ್ರೆ ಒಂದು 15,000-20,000 ಜನ ಅಷ್ಟು ಈಗ ಊಟಕ್ಕೆ ಅಂಬೇಡ್ಕರ್ ಭವನದಲ್ಲಿ ವ್ಯವಸ್ಥೆ ಆಗಿದ್ದು ಎಲ್ಲರಿಗೂ ಸಂತೃಪ್ತಿಯಿಂದ ಊಟ ಮಾಡಿ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಭೀಮಾ ಸ್ವಾಗತ, ಜೊತೆಗೆ ಭೀಮಾ ವಂದನೆಗಳು. ಜೊತೆಗೆ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲ ಬಂದು ನಮ್ಗೆ ಸಹಕಾರ ನೀಡಿ ಎಲ್ಲ ರೀತಿಯಲ್ಲೂ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಲು ಸಹಕರಿಸಿದ ಎಲ್ಲ ನಮ್ಮ ಜನಾಂಗದವರು, ವೀರ ಜನಾಂಗದವರು, ವೀರಶೈವ ಮಹಾಸಭಾ, ವಾಲ್ಮೀಕಿ ಮತ್ತೆ ಕರ್ನಾಟಕ ಕಾವಲು ಪಡೆ ಎಲ್ಲರಿಗೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಗ್ರಾಮ ವೇಣುಗೋಪಾಲ್ ಅಂತ ಹೇಳಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಎಲ್ಲಾ ಜನಾಂಗಗಳು, ಸಂಘಟನೆ, ಮುಖಂಡರುಗಳು ಎಲ್ಲ ಸೇರಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಮಳೆ ನಡುವೆನೂ ಕೂಡ ಜನ ಸಾಕಷ್ಟು 15,000 ಜನಕ್ಕೆ ಮೇಲ್ಪಟ್ಟು ಜನ ಭಾಗವಹಿಸಿದ್ದಾರೆ. ಎಲ್ಲಾ ತಾಲೂಕಿನ ಜನರಿಗೆ ಸರ್ವಾನುಮತದಿಂದ ಆಯ್ಕೆ ಆಚರಣಾ ಸಮಿತಿಯ ವತಿಯಿಂದ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳು ನಾವು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ, ಲಕ್ಕೂರು. ಈ ಭೀಮೋತ್ಸವ 2025 ಭೀಮೋತ್ಸವ ಗುಂಡ್ಲುಪೇಟೆ ಅದ್ದೂರಿಯಾಗಿ ನಡೆದ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಈ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ರ. ಈ ಕಾರ್ಯಕ್ರಮ ಇದೇ ತರ ಮುಂದುವರಿಯಲಿ. ಗುಂಡ್ಲುಪೇಟೆಯಲ್ಲಿ ವರ್ಷ ಅಂಬೇಡ್ಕರ್ ಜಯಂತಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಲಿ. ನಮ್ಮ ಸಮುದಾಯ ದೊಡ್ಡ ಸಮಾವೇಶ ಪಟ್ಟಿ ದೊಡ್ಡ ಅಂಬೇಡ್ಕರ್ ಜಯಂತಿನ ವರ್ಷ ಮಾಡಿ ಅಂತ ಈ ಮೂಲಕ